ಬೇಕಲ್ಲ ಹಂಗೇನಿಲ್ಲ ಅಣ್ಣ, ನಮ್ಗೆ ಯಾವಾಗ ಅನುಮಾನ ಬರ್ತದೆ ಅವಾಗ ಆನ್ ಮಾಡ್ಕೋತಾರೆ. ಈಗ ನಾಯಿ ಬುಗಳ್ದು ಅಂದ್ರೆ ಟಾರ್ಚ್ ಹಾಕೋತಾರೆ. ಇಲ್ಲ ಇಲ್ಲ ಕರೆಂಟ್ ಹಾಕೊಂಡಿದ್ದೀವಿ ಇಲ್ಲಿಗೆ, ಅಲ್ಲಿಂದ ಹಾಕೊಳ್ಳಿ ಕರೆಂಟ್ ಆನೆ ಬರ್ತದೆ ಅಂತ ಅಂದ್ಬಿಟ್ಟು ಈ ಹೊಲ್ದಾರ ಹಾಕಿಸ್ಬಿಟ್ಟವ್ರೆ. ಪರವಾಗಿಲ್ಲ, ಸದ್ಯಕ್ಕೆ ಯಾರೋ ಒಬ್ರು ಅನುಕೂಲ ಮಾಡ್ಕೊಡ್ತಾರೆ. ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡ್ತೀರಿ ನೀವು? ಅದೇ ಈಗ 7 ಗಂಟೆಗೆ ಮಾಡ್ತೀವಣ್ಣ. ಅಂದ್ರೆ ಆ ಫೋಕಸ್ ಲೈಟಲ್ಲೇ ಮಾಡ್ಕೋಬೇಕಾ? ಮಾಡ್ತಾ ಇದೀರಿ? ನಾವು ಈಗ 40 ವರ್ಷ 40 ವರ್ಷದಿಂದ ಇದೇ ಮಾಡ್ತಾ ಇದೀರಿ? ಹೋಗೋದು ಯಾವಾಗ? ಊರ್ ಕಡೆ ನಾವು ಹೋಗಲ್ರಿ? ನಾವು ಹೊಲಕ್ಕೆ ಇದೆಲ್ಲ ಬಿತ್ತನೆ ಹಾಕದ್ಮೇಲೆ ಕನಕಪುರ ಸಿಟಿ. ಅಂದ್ರೆ ಈ ಬಿತ್ತನೆ ಕಾಲದಲ್ಲಿ ಬಿತ್ತನೆ ಮಾಡಿದ್ರೆ ಎಲ್ಲ ಹೊಲದ ಬಿತ್ತನೆಗಳು ಮಾಡ್ತಾರೆ. ಯಾವ ಕಡೆ ಸೇರ್ಕೊಂಡಿರಿ? ಅಲ್ಲಿ ಆ ಕಡೆ ಸೈಟ್ ಮಹಾರಾಜ ಕಟ್ಟೆ. ಅಂದ್ರೆ ಅಲ್ಲೇ ಇರ್ತೀರಿ? ಎಲ್ಲ ಪಾಳು ಸೆಡ್ ಹಾಕೋತೀವಿ. ಸೆಡ್ ಹಾಕೊಂಡ್ಬಿಡ್ತೀರಿ? ಆಮೇಲೆ ಇನ್ನು 6 ತಿಂಗಳ ಗಂಟ ಸೆಡ್ ಇಕ್ಕಳಲ್ಲ. ನೀವೆಲ್ಲ ಒಂದೇ ಊರ? ಪಕ್ಕ ಊರಣ್ಣ, ಒಂದೇ ಅಣ್ಣ ತಮ್ಮದಿರಿ ಎಲ್ಲ ಪಕ್ಕ ಊರ್ದವ್ರು. ತಾತ, ಇದ್ರಲ್ಲಿ ಅನುಭವ ಹೆಂಗೆ ನಿನ್ಗೆ? ಅನುಭವ ಏನಿಲ್ಲ ಸ್ವಾಮಿ. ನಮ್ ತಂದೆಯರು ಮಾಡ್ತಿದ್ರು. ನಮ್ ತಂದೆಯರಿಂದ ನಮ್ಮ ತಂದೆಯರು ತೀರ್ಕೊಂಡ್ರು. ನಾವು ಏನೋ ಹಿರಿಯರು ಸಂಪಾದನೆ ಮಾಡ್ಕೊಟ್ಟು ಕಳಿಬಾರ್ದಲ್ಲ ಅಂತ ನಾವು ಮಾಡಿಕೊಂಡು ಹಿಂಗ್ ಕಾಲ ಕಳಿತೇವೆ. ಒಟ್ಟಿನಲ್ಲಿ ವಿದ್ಯಾಭ್ಯಾಸ ಇಲ್ಲ, ಯಾವ್ದು ಇಲ್ಲ. ನಮ್ದೇನಿದ್ರಿ ಎಲ್ಲ ಹೆಬ್ಬೆಟ್ಟು ಅಪ್ಪ ಹಾಕದ ಆಲ್ದು ಮರ ಅನ್ನಂಗೆ ಮಾಡ್ಕೊ ಬರ್ತಾ ಇದೀರಿ. ಕಣಪ್ಪ, ಒಟ್ಟನೆ ಆಲ್ದು ಮರ ಬೇರೆ ಹೆಂಗೆ ಬೆಳ್ಕೊಂಡು ಹೋಯ್ತ ಅದು ಹಂಗೆ ನಿನ್ ತಲೆ ಕಳೆದ್ಮೇಲೆ ನಿನ್ ಮಗನ್ ತಲೆ ಹಂಗೆ ಕಟ್ಕೊ ಬರ್ತಾ ಇದೀರಿ. ಹಾಗಾದ್ರೆ ನಿಮ್ಮ ಅವ್ರಿಗೆ ಹೇಳ್ತೇವೆ, ಈಗ ಇಲ್ಲಿಗೆ ನಿಮ್ ತಲೆಗೆ ಸೆಟ್ ಮಾಡ್ಕೊಳ್ಳಿ, ನಿಮ್ ಮಕ್ಕಳ ತಲೆಗೆ ಇದ್ ಬೇಡ. ಇನ್ನು ಹಾಗೆ ಈಗ ಅವತ್ತಿನ ಈಗ ನಮ್ ಕಾಲದಲ್ಲಿ ಜನ ಇವತ್ತಿನ ಕಾಲದಲ್ಲಿ ಇಲ್ಲ. ಹೌದಿಲ್ಲ, ಇಲ್ಲ. ಅವಾಗ ಅವಾಗೆಲ್ಲ ಧರ್ಮ ಅದು ಇದು ಅನ್ನೋದಿತ್ತು. ಬಾರ ಪರ್ಸ್ಥಳಿಕ ಅವ್ನು ಬಂದಾನೆ, ಅವನ ಮೇಲೆ ಬಾರ ಎಲ್ಲ ಹೊಡ್ಕೊಂಡ್ ಹೋಯ್ತಾನೆ ಅಂತ ಅನ್ನೋರು. ಇವತ್ತು ಅವ್ನು ಹೊಡ್ ಕಳ್ಸಿದ್ರೆ ನಾಳೆ ಇಲ್ಲಿ ನಮ್ಮೂರ್ ತಗ ಬರಲ್ಲ. ಹಂಗೆ ಈಗ ಇವಾಗ ಇದ್ರಿಂದ ನೀನು ಏನು ಇದು ಪಡಿಲಿಲ್ಲ? ಏನು ಇಲ್ಲ ಸ್ವಾಮಿ, ಸುಮ್ನೆ ಹೆಣ್ಣಗ್ ಬತ್ತಿಂಗ್ ನ್ಯಾರ, ಅಲ್ಲಿಗೆ ನ್ಯಾರ. ಇಷ್ಟು ಶ್ರಮ ಪಡ್ತಾ ಇದೆ ಬುರ್ರಣ್ಣ. ಕುರಿ ಕಾವಲು ಇಷ್ಟು ಜನ 13 ಜನ. ಸರ್ಕಾರದಿಂದ ಏನಾದ್ರು ಅನುಕೂಲ ಮಾಡ್ಕೊಡೋರು ನಿಮ್ಗೆ? ಏನು ಮಾಡ್ಕೊಡ್ಲಿಲ್ಲ. ಈಗ ನೀವು ಸರ್ಕಾರಕ್ಕೆ ಏನು ಅರ್ಜಿ ಗಿರ್ಜಿ ಏನು ಕೊಡ್ಲಿಲ್ಲ ನೀವು? ನಮ್ಗೇನೋ ಸೇಫ್ಟಿ ಮಾಡ್ಕೊಡ್ರಿ. ತಿಳಿದಿರೋರು ಕೂಡ ನಮ್ಗೆ ಹೇಳಲ್ಲ, ನಮ್ಗೆ ಹೊರಗಡೆ ಇರೋದಲ್ಲ, ನಮಗೂ ಅದ್ರ ಬಗ್ಗೆ ಅನುಭವ ಗೊತ್ತಿಲ್ಲ. ಈಗ ಮುಂಗಾರು ಗಾಳಿ ಮಳೆ ಬಂದ್ರೆ ನಮ್ಗೆ ಅಡುಗೆ ಮಾಡ್ಕೊಂಡು ಊಟ ಮಾಡಕ್ಕೆ ಏನು ಸೇಫ್ಟಿ ಇಲ್ಲ, ಸಡ್ ವ್ಯವಸ್ಥೆ ಅಂತದೇ ಆ ಥರ ಏನಿಲ್ಲ. ಈಗ ನೀವು ಓಡ್ತಾ ಇರ್ತಾನೆ ರಾಮನಗರದಲ್ಲಿ? ಈಗ ನೀವು ರಾಮನಗರದ ತಾಲೂಕಲ್ಲಿ ನೀವು ಓಡ್ತಾರೇನೆ. ಈಗ ಏನು ನೀವು ಏನು ಸೌಲಭ್ಯ ತಗೊಳ್ಳಿಲ್ಲ? ಆ ಟೈಮಲ್ಲಿ ಮಾಡ್ತೀವಿ ಅಂತ ಹೇಳ್ತಾರೆ ಮಾತ್ರ. ಕೇಳಿದಿರಿ ಯಾರ ಅಧಿಕಾರಿಗಳನ್ನ ಕೇಳಿದಿರಾ? ಅಧಿಕಾರಿ ಕೇಳಿದ್ರು ಆ ಟೈಮಲ್ಲಿ ಮಾಡ್ತೀವಪ್ಪ, ಏನ್ ಸವಲತ್ತು ಬೇಕು ಮಾಡ್ಕೊಡ್ತೀನಿ ಅಂತಾರೆ. ಅದೊಂದು ಕ್ಷಣ ಒಂದು ವಾರ ಬಿಟ್ಟು ಇದ್ ಮಾಡಿದ್ರೆ ಓಟ್ ಆಗೋ ಗಂಟ, ಓಟ್ ಆದ್ಮೇಲೆ ಅವರೆಲ್ಲ ನಾವೆಲ್ಲ ಅಷ್ಟೇ. ಅಂದ್ರೆ ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇರ್ಬೋದು ಈಗ ಇದನ್ನ? ನಿಮ್ಮ ತಾತ ಅವರು ಒಂದು 60 ವರ್ಷದಿಂದ ಮಾಡ್ತಾವ್ರೆ, ಅವ್ರ ನಮ್ಮ ಅವರು ಒಂದು 30 ವರ್ಷದಿಂದ ಮಾಡ್ತಾವ್ರೆ, ನಾವೀಗ ಒಂದು 5-6 ವರ್ಷದಿಂದ ಕಂಟಿನ್ಯೂ ಮಾಡ್ತಾ ಇದ್ದೀವಿ. 60 ವರ್ಷದಿಂದ ಮಾಡ್ತಿದ್ರು ಕೂಡ ನಿಮ್ಗೇನು ಅನುಕೂಲ ಮಾಡ್ತೀವಿ. ಈಗ ನೀವೇನು ಅನುಕೂಲ ಬೇಕು ಕೇಳ್ರಿ. ಒಂದು ಅಡುಗೆ ಮಾಡ್ಕೊಳ್ಳೋಕೆ ಮಳೆ ಟೈಮಲ್ಲಿ ಒಂದು ಟಾರ್ಪಲ್ ವ್ಯವಸ್ಥೆ, ಬ್ಯಾಟ್ರಿ ವ್ಯವಸ್ಥೆ ಹಿಂಗ್ ಬಂದಿದೀವಿ. ಒಂದು ಚಿರತೆನೆ ಬಂತು, ಒಂದು ಕಾಯಿಡೆ ಬಂತು. ಹೌದೌದು. ಅಂದ್ರೆ ನೀವು ಓದೋದ್ ಕಡೆ ಎಲ್ಲ ವಲಸೆ ಜಾಸ್ತಿ ಆ ಕಡೆ ಈ ಕಡೆ ಹೋಯ್ತೀರಿ. ಅಂದ್ರೆ ನಿಮ್ಗೆ ಏನ್ ಮಡಿಕೋಬೇಕೋ ಅವ್ರ ಅನುಕೂಲ ಮಾಡ್ಕೊಡ್ಲಿ. ನಿಮ್ಗೇನು ಟಾರ್ಪಲ್ ಬೇಕು ಅಂತ ಹೇಳ್ತಾ ಇದೀರಿ? ನಮಗೆ ಬ್ಯಾಟ್ರಿ, ಬಂದೂಕ, ಇವಾಗೇನೋ ಟ್ರಾಕ್ಟರ್ ಕೊಡ್ತೀವಿ ಅಂತ ಏನೋ ಹಾಗೆಲ್ಲ ಇದು ಮಾಡಿದ್ರು. ಏನೋ ವಲಸೆ ಕುರಿಗಾದ್ರೆ ಟ್ರಾಕ್ಟರ್ ಕೊಡ್ತೀವಿ ಅಂತ. ಇವಾಗಣ ಕೊಡ್ತೀನಿ ಅಂತ ಹೇಳಿದಾಗ ನೀವೇನು ಮಾಡ್ಬೇಕಂದ್ರೆ ಅಧಿಕಾರಿಗಳು ನೋಡಿ ಅರ್ಜಿ ಹಾಕಬೇಕು. ನೀವು ಅರ್ಜಿ ಹಾಕೊಳ್ಳಾಗ ನಾವು ಇಲ್ಲಿದ್ದೀವಿ ಅಂತ ಗುರುತಿಸ್ಕೋಬೇಕು. ಇದರ ನಾವು ಮಾಡಿದ್ವಿ ಒಳ್ಳೆ ಕಾಡು ಇದು ಈ ಕಡೆ ಎಲ್ಲ. ಇಲ್ಲಿ ಬರೋ ನೀವು 3/4% ಇಲ್ಲಿ ಕಾಡು ಪ್ರಾಣಿ ಬರೋದೇ ಜಾಸ್ತಿ. ಈಗ ಮನ್ಸನ್ಗಿಂತ ಪ್ರಾಣಿಗೆ ಎದುರ್ಕೋಬೇಕು ನಾವು. ಇವಾಗ ಈ ಕಡೆ ಎಲ್ಲ ಸುಮಾರು ನೀವು ಕೇಳಿದಿರ ಏನೋ ಗೊತ್ತಿಲ್ಲ, ಈಗ ಆನೆಗಳೆಲ್ಲ ಹೊಡೆದು ತುಳ್ದು ಸಾಯಿಸ್ಬಿಟ್ಟವೆ. ಈ ಪಾಪ ನೀವು ಹಿಂಗೆ ಈ ಥರ ಇದ್ದು ಈಗ ನಿಮ್ಗೆ ಏನಾದ್ರು ಒಂದು ಹೆಚ್ಚು ಕಮ್ಮಿ ಆದಾಗ ಮಳೆ ಬಂತು ಇರೋ
ತರ ವಾಸ ಮಾಡ್ಬೇಕು ಟಾರ್ಪಲ್ ಹಾಕೊಂಡು. ಟಾರ್ಪಲ್ ಹಾಕೊಂಡೆ ಇದು ಮಾಡ್ಬೇಕು. ಮೇಲೆ ಟಾರ್ಪಲ್ ಹಾಕೊಂಡು ಎಲ್ಲ ಒಂಥರ ಈ ಕುರುಗಳು ಮಳೆಲಿ ನೆನಿತವೆ, ನೆನಿಲೇಬೇಕು ಅವು. ಈಗ ನೀವು ನಿಮ್ಗೂ ಸೇಫ್ಟಿ ಇಲ್ಲ, ಕುರುಗಳಿಗೂ ಸೇಫ್ಟಿ ಇಲ್ಲ. ಮುಂದೆ ಆದ್ರೂ ಇಷ್ಟು ವರ್ಷ ಜೀವನ ಮಾಡ್ಕೊ ಬಂದಿದ್ದೀರಲ್ಲ ಅಣ್ಣ ನೀವು. ಜೀವನ ಮಾಡ್ಲೇಬೇಕು ಅಂತ ಏನೋ ಮಾಡ್ಲೇಬೇಕು, ಯಾಕಂದ್ರೆ ನೀವು ಮಾಡ್ಲೇಬೇಕು ನೀವು. ಈಗ ನಿನ್ನೊಂದು ಸ್ವಾಮಿ ಯಾವ್ದಾರ ಮಾಡ್ಬೇಕು ಅಂತ ಹೋಯ್ತಿವಿ. ಈಗ ನೋಡಿ, ಈಗ ಹೊಲಕ್ಕೆ ಈಗ ಬೋರ್ ಹಾಕಿಸ್ತು, 1000 ಅಡಿ 900 ಅಡಿ ಹಾಕಿದ್ರು ನೀರಿಲ್ಲ. ಇನ್ಯಾವ್ದ್ರಲ್ಲಿ ಸ್ವಾಮಿ ನಾವು ಜೀವನ ಮಾಡೋದು? ಅದೇ ಇವಾಗ ಬಂದಿರೋದು. ಇನ್ಯಾವ್ದಿಲ್ಲ. ಈಗ ಮಕ್ಕಳು ಯಾರು ಓದಿ ಇದು ಗೌರ್ಮೆಂಟ್ ಕೆಲ್ಸಗಳಿಗೆ ಯಾರು ಹೋಗ್ಲಿಲ್ಲ. ಅಂದ್ರೆ ನಿಮ್ಮ ಮಕ್ಳುಗಳನ್ನ ಯಾರು ಓದಿಸ್ಲಿಲ್ಲ ನೀವು? ಕಳಿಸ್ತಾವ ಸ್ವಾಮಿ, ನಾವು ಕಳಿಸ್ತಾವ. ಏನೋ ಹೋಗ್ಲಿ, ಅವ್ರು ಏನೋ ಅವ್ರು ಮಾಡ್ಲಿ ಅಂತ. ಅವ್ರು ಅರ್ಧ ಬರ್ಧ ಓದಿದ್ರು. ತಿರ್ಗಾ ನೀನ್ ಯಾವ ಆಲ್ಮರ್ಸ್ ಜ್ಞಾನ ಕೊಂಡೆ, ನಾನು ಅಲ್ದೆ ಜ್ಞಾನ ಕಲ್ಸಾಯ್ತೀನಿ ಅಂತ ಬಂದ್ರು ಅಷ್ಟೇ. ನೀನು ಬಂದ ದಾರಿಲೇ ಅವರು ಬರ್ಬೇಕು. ಇವಾಗ ಮುಂದಕ್ಕೆ ಇದೇ ತರ ಹೋಯ್ತಿರೋ ಇಲ್ಲ ಏನಾದ್ರು ಚೇಂಜ್ ಮಾಡ್ತೀರಾ? ನಿನ್ನ ಆಗಲ್ಲ ಸ್ವಾಮಿ, ಇನ್ನಾಗಲ್ಲ. ಇನ್ನೇನಿದ್ರು ನಾವು ಇಲ್ಲಿಗೆ ಸರಿ ಮಾಡ್ಕೋಬೇಕು. ಇನ್ನ ನಮ್ಮ ಮಕ್ಕಳುಗಳು ಈ ಕೆಲಸ ಮಾಡಕ್ ಆಗಲ್ಲ. ಏನಾದ್ರು ಒಂದ್ ಸ್ವಲ್ಪ ವಿದ್ಯಾಭ್ಯಾಸ ಮಾಡ್ಕೊಂಡು ಏನೋ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳಿ ಅಂತ ನಾವು ಮಾಡ್ತಾ ಇದೀವಿ. ಏನೋ ಮುಂದೆ ಅವ್ರದ್ದು ಹಣೆ ಬರೋ ಅವ್ರ ಏನಿದೆಯೋ ನಮಗ್ ಗೊತ್ತಿಲ್ಲ. ಇದ್ರಲ್ಲಿ ಆದಕ್ಕ ಇದೆಯಾ? ಇದ್ರಲ್ಲಿ ಶ್ರಮ ಬಿದ್ರೆ ಅದನ್ನ ಅದ್ರಲ್ಲಿ ಇದೇನು ಎಲ್ಲ ಇದು ಈಗ ನಾವು ಮಾಡಿದಿರೋ ಉದ್ಯೋಗ ನಮ್ಗೆ ಎಲ್ಲ ಕೈ ಸಿಗ್ತದೆ ಅಂತ ಗ್ಯಾರಂಟಿ ಇಲ್ಲ. ಯಾವ್ದು ಅಷ್ಟೇ ಇದೆ ಅಂತಲ್ಲ, ಎಲ್ಲಾದ್ರೂ ಕರೆಕ್ಟ್ ಆಗಿ ಗೌರ್ಮೆಂಟ್ ನಿಂದ ಯಾವ್ದೇ ರೀತಿ ಔಷಧಿ ಸಪ್ಲೈ ಆಗಲ್ಲ ನೀಟಾಗಿ. ನಮ್ಗೆ ಟೈಮ್ಗೆ ಔಷಧಿ ಮಾಡ್ಬೇಕಂದ್ರೆ ಔಷಧಿ ಸಪ್ಲೈ ಆಗಲ್ಲ ಕರೆಕ್ಟ್ ಟೈಮ್ಗೆ. ಅಲ್ಲಿ ನೀವು ಒಂಚೂರು ಔಷಧಿ ಸಪ್ಲೈ ಆಗ್ತಿದೆ, ಅದು ಯೂಸ್ ಆಗಲ್ಲ ನಮ್ಗೆ. ನಾವು ಕೇಳೋ ಔಷಧಿ ಸಡನ್ ಆಗಿ ಅವ್ರು ಕೊಡಲ್ಲ ಗೌರ್ಮೆಂಟ್ ಕಡೆಯಿಂದ. ಅದು ಒಂದು ಪ್ರಾಬ್ಲಮ್ ಇದೆ. ಕಡೆ ಒಂದು ಬೆಳಕೊಂದು ಸರಿ ಏನಾರ ಒಂದು ವ್ಯವಸ್ಥೆ ಮಾಡಿದ್ರೆ ಆಯ್ತು. ಅಧಿಕಾರಿಗಳು ಯಾರ ಪುಣ್ಯಾತ್ಮರು ಹಂಚ್ಕೊಂಡವ್ರು ಅವರು ನೋಡಿ, ಯಾರ ಸಹಾಯ ಮಾಡೋರಿದ್ರೆ ದಯವಿಟ್ಟು ಸಹಾಯ ಮಾಡಿ. ವಿಡಿಯೋ ಎಂಡಿಂಗಲ್ಲಿ ಅವ್ರ ಫೋನ್ ಮುಂದಕ್ಕೆ ವಿಡಿಯೋ ನೋಡಿದವ್ರು ಯಾರ ನಿಮ್ಗೆ ಅನುಕೂಲ ಮಾಡಿಕೊಡೋರು ಯಾರ ಮುಂದಕ್ಕೆ ಬಂದರೆ ಮುಂದಕ್ಕೆ ಬರಲಿ ಅಂತ ಹೇಳ್ತೀನಿ ನಾನು.